ಪಟ್ಟಣಕ್ಕೆ ಏನಾಯಿತು? ಒಂದೆಡೆ ಇದ್ದಿಲಾದರೆ ಇನ್ನೊಂದೆಡೆ ಹೊಗೆಯೋ ಹೊಗೆ. ಏಕೆ ಯಾರೂ ಮಾತನಾಡುತ್ತಿಲ್ಲ? ಮೌನವಾಗಿ ಏಕೆ ಹೊಗೆಯನ್ನು ಸಹಿಸಿಕೊಳ್ಳುತ್ತಿದ್ದಾರೆ? ಸಹನೆಯ ಪರೀಕ್ಷೆಯಾಗಿದೆ. ಸಿಗರೇಟ್ ಬೀಡಿಗಳು ಆರಲಿ. ಸಾರ್ವಜನಿಕ ಸ್ಥಳಗಳಲ್ಲಿ ಸಿಗರೇಟ್ ಸೇದುವುದು ನಿಷಿದ್ಧ. ಉಲ್ಲಂಘನೆ ಮಾಡಿದರೆ ದಂಡ ವಿಧಿಸಲಾಗುವುದು. ಧೂಮ್ರಪಾನವನ್ನು ಮಾಡದಿರಿ, ಮಾಡಲು ಬಿಡದಿರಿ. ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದೀತು. Hi everyone, once again I welcome you all for the next session of discussion of the course Mechanics of Machines in 3rd semester Mechanical Engineering program. Myself Bharat J, lecturer in the Department of Mechanical Engineering, Government Polytechnic, Bantwala. Let us start our discussion. Before starting this session, let us recap what we have discussed in the earlier session. In the earlier session, we have discussed about kinematic chain, then mechanism, machine and structure, difference between machine and structure we have discussed, the type of kinematic chains and the inversion of a mechanism, that is a 4-bar chain or quadratic chain. ಒಂದು 4-bar chain or quadratic cyclic chain ಅಂತ ಹೇಳ್ತೀವಿ, that is a kinematic chain, that is a 4-bar mechanism ಅಂತಾನೆ ಹೇಳ್ತಾರೆ. Inversions of these 4-bar mechanism or 4-bar chain ಯಾವ್ದು? beam engine ಮತ್ತೆ coupling rod of locomotive. ಕ್ರ್ಯಾಂಕ್ ಅಂಡ್ ರಾಕರ್ ಮೆಕ್ಯಾನಿಸಮ್ ಇರ್ಬೋದು ಅಥವಾ ಡಬಲ್ ಕ್ರ್ಯಾಂಕ್ ಮೆಕ್ಯಾನಿಸಮ್ ಅಂತ ಹೇಳ್ತೀವಿ. ಇದೆರಡು ಇನ್ವರ್ಷನ್ಸ್ ಆಫ್ 4-bar ಚೈನ್ ಆರ್ 4-bar ಮೆಕ್ಯಾನಿಸಮ್ ಅಂತಾನೆ ಹೇಳ್ತಾರೆ. ನೆಕ್ಸ್ಟ್ ಇನ್ನೊಂದು ಸಿಂಗಲ್ ಸ್ಲೈಡರ್ ಕ್ರ್ಯಾಂಕ್ ಚೈನ್. ಇಲ್ಲಿ ಒಂದು ಸ್ಲೈಡಿಂಗ್ ಪೇರ್ ಇರ್ತದೆ. ಸೊ ಇದರಲ್ಲಿ ಯಾವುದೆಲ್ಲ ಇನ್ವರ್ಷನ್ಸ್ ಅಂತ ಹೇಳಿದ್ರೆ ಪೆಂಡುಲಮ್ ಪಂಪ್ ಆರ್ ಬುಲ್ ಎಂಜಿನ್ ಅಂತೀವಿ. ಇನ್ನೊಂದು ಆಸಿಲೇಟಿಂಗ್ ಸಿಲಿಂಡರ್. ಅಂಡರ್ ಒನ್ ಕ್ರ್ಯಾಂಕ್ ಅಂಡ್ ಸ್ಲಾಟೆಡ್ ಲಿವರ್ ಕ್ವಿಕ್ ರಿಟರ್ನ್ ಮೋಷನ್ ಮೆಕ್ಯಾನಿಸಮ್. ದಿಸ್ ವಿ ನೀಡ್ ಟು ಡಿಸ್ಕಸ್ ಇನ್ ದಿಸ್ ಕ್ಲಾಸ್. ಸೊ ಇದೆರಡು ಲಾಸ್ಟ್ ಕ್ಲಾಸಲ್ಲಿ ನಾನು ಡಿಸ್ಕಸ್ ಮಾಡಿದೆ. ಈ ಸೆಷನಲ್ಲಿ ಲೆಟ್ ಅಸ್ ಡಿಸ್ಕಸ್ ವಿತ್ ಕ್ರ್ಯಾಂಕ್ ಅಂಡ್ ಸ್ಲಾಟೆಡ್ ಲಿವರ್ ಕ್ವಿಕ್ ರಿಟರ್ನ್ ಮೋಷನ್ ಮೆಕ್ಯಾನಿಸಮ್. These are the things that we have discussed in our earlier sessions. So let us start with the third inversion of single slider crank chain. So crank and slotted lever quick return motion mechanism ಅಂತ ಹೇಳ್ತೀವಿ. This is what a crank and slotted lever quick return motion mechanism. ಇಲ್ಲಿ ಕ್ವಿಕ್ ರಿಟರ್ನ್ ಅಂತ ಹೇಳಿದ್ರೆ ಬರುವಾಗ ಅಂದರೆ ವಾಪಸ್ ರಿಟರ್ನ್ ಸ್ಟ್ರೋಕ್ನಲ್ಲಿ ಫಾಸ್ಟ್ ಆಗಿ ಮೂವ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಇಟ್ ಈಸ್ ಯೂಸ್ಡ್ ಇನ್ ಶೇಪಿಂಗ್ ಮೆಷಿನ್, ಸ್ಲಾಟಿಂಗ್ ಮೆಷಿನ್ ಆ್ಯಂಡ್ ರೋಟ್ರಿ ಇಂಟರ್ನಲ್ ಕಂಬಷನ್ ಎಂಜಿನಲ್ಲಿ ಈ ಒಂದು ಇನ್ವರ್ಷನನ್ನು ಯೂಸ್ ಮಾಡ್ತಾರೆ ಅಂಥೇಳಿ. ಅದು ಈ ರೀತಿ ಇರುತ್ತೆ. ಇದನ್ನು ಡಿಸ್ಕಸ್ ಮಾಡೋಣ. ನೋಡಿ, ಈ ರೀತಿ ಫಾರ್ವರ್ಡ್ ಸ್ಟ್ರೋಕು ಮತ್ತು ರಿಟರ್ನ್ ಸ್ಟ್ರೋಕ್ ಎರಡು ಸ್ಟ್ರೋಕ್ ಇರುತ್ತೆ. ಫಾರ್ವರ್ಡ್ ಸ್ಟ್ರೋಕ್ನಲ್ಲಿ ನಿಧಾನವಾಗಿ ಮೂವ್ ಆಗುತ್ತೆ ಮತ್ತು ರಿಟರ್ನ್ ಸ್ಟ್ರೋಕ್ನಲ್ಲಿ ಫಾಸ್ಟ್ ಆಗಿ ಬರುತ್ತೆ ಅಂತ. ಅದು ಹೇಗೆ ಏನು ನೋಡೋಣ. So in this mechanism, the link AB, link 3, ನೋಡಿ ಇದು link AB or link 3 forming the turning pair is fixed ಅಂತ ಹೇಳಿದ್ರೆ ಇಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಆ ಕ್ರ್ಯಾಂಕನ್ನೇ ಫಿಕ್ಸ್ ಮಾಡಿಬಿಟ್ಟಿದ್ದೀವಿ. ಸೊ ಇದು AB, ಅದನ್ನು ಫಿಕ್ಸ್ ಮಾಡಿದ್ದೀವಿ. ಆಸ್ ಶೋನ್ ದ ಲಿಂಕ್ 3 ಕರೆಸ್ಪಾಂಡಿಂಗ್ಸ್ ಟು ದ ಕನೆಕ್ಟಿಂಗ್ ರಾಡ್ ಆಫ್ ಎ ರೆಸಿಪ್ರೊಕೇಟಿಂಗ್ ಸ್ಟೀಮ್ ಎಂಜಿನ್. ದ ಡ್ರೈವಿಂಗ್ ಕ್ರ್ಯಾಂಕ್ AO, so this is what our driving crank AO. Driving crank AO revolves with uniform angular speed about the fixed center at O. About this fixed center, this will rotate. ಇದು ಯಾವಾಗ ರೊಟೇಟ್ ಆಗುತ್ತಲ್ಲ, ಈ ಲಿಂಕ್ ಏನಿದೆಯಲ್ಲ ಇದು B ಮತ್ತು C, ಇಟ್ ವಿಲ್ ಆಸಿಲೇಟ್ ಆ್ಯಂಡ್ ಇಟ್ ವಿಲ್ ಪುಷ್ ದಿಸ್ ಒನ್. ಈ ಸ್ಲೈಡಿಂಗ್ ಪೇರ್ ಏನಿದೆಯಲ್ಲ ಇದನ್ನು ಪುಷ್ ಮಾಡುತ್ತೆ. ಈಗ ಮುಂದಕ್ಕೆ ಹೋಗ್ಬೇಕಾದ್ರೆ, ಈಗ ಇದು ಮುಂದೆ ಹೋಗ್ಬೇಕಾದ್ರೆ ಇದನ್ನು ಪುಷ್ ಮಾಡುತ್ತೆ, ಹಿಂದೆ ಬರಬೇಕಾದ್ರೆ ಇಟ್ ವಿಲ್ ಪುಲ್ ಇಟ್ ಬ್ಯಾಕ್. ಈ ರೀತಿ ವರ್ಕ್ ಆಗುತ್ತೆ. ಇಲ್ಲಿ ಇನ್ ದಿಸ್ ಮೆಕ್ಯಾನಿಸಮ್ ದ ಲಿಂಕ್ AB forming the turning pair is fixed as shown. The link 3 corresponds to the connecting rod of a reciprocating steam engine. The driving crank AO revolves with uniform angular speed about the fixed center at A. A sliding block attached to the crank pin at O slides along the slotted bar BC. So ಇಲ್ಲಿ slotted bar BC, ಇದಕ್ಕೊಂದು ಸ್ಲಾಟ್ ಇರುತ್ತೆ, ಅದಕ್ಕೆ ಇದನ್ನು ಸ್ಲಾಟೆಡ್ ಮೆಕ್ಯಾನಿಸಮ್ ಅಂತ ಹೇಳೋದು. ಇದಕ್ಕೊಂದು ಸ್ಲಾಟ್ ಇರುತ್ತೆ. ಈ ಸ್ಲಾಟ್ನಲ್ಲಿ ಇದು ಲಿಂಕ್ 1 ಏನಾಗುತ್ತಲ್ಲ, ಇಟ್ ವಿಲ್ ರೆಸಿಪ್ರೊಕೇಟ್ ಸ್ಲಾಟೆಡ್ ಬಾರ್ BC ಆ್ಯಂಡ್ ದಸ್ ಕಾಸಸ್ BC ಟು ಆಸಿಲೇಟ್ ಅಬೌಟ್ ಅ ಪಿವೋಟೆಡ್ ಪಾಯಿಂಟ್ B. ಸೊ ಇದು ಹೀಗೆ ಸ್ಲಾಟೆಡ್ ಇದರಲ್ಲಿ ರೆಸಿಪ್ರೊಕೇಟ್ ಆಗ್ತಾ ಇದ್ದಾಗ ಇದು ಆಸಿಲೇಟ್ ಆಗುತ್ತೆ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ನೀಟಾಗಿ ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ನೋಡಿ, ಇದು ದಿಸ್ ಒನ್, ಈ ಕ್ರ್ಯಾಂಕ್ ಏನಿದೆಯಲ್ಲ ಇದನ್ನು ಫಿಕ್ಸ್ ಮಾಡಿರ್ತೀವಿ. ಇದು AB, ಇದು ನೆಕ್ಸ್ಟ್ ಇದು ಸ್ಲಾಟೆಡ್ ಲಿವರ್, ಇದೊಂದು ಸ್ಲಾಟೆಡ್ ಲಿವರು, ಇದು ಸ್ಲೈಡಿಂಗ್ ಏನದು ಪೇರ್ ಇದು. ಸೊ ಇಲ್ಲಿ ಯಾವಾಗ ಇದು ರೊಟೇಟ್ ಆಗುತ್ತಲ್ಲ, ಕ್ರ್ಯಾಂಕ್ ರೊಟೇಟ್ ಆದಾಗ ಇಲ್ಲಿ ಒಂದು ಫಿಕ್ಸ್ ಆಗಿರೋದು ಏನಾಗ್ತಾ ಇದೆ, ರೆಸಿಪ್ರೊಕೇಟ್ ಆಗ್ತಾ ಇದೆ. ಈ ಸ್ಲಾಟೆಡ್ ಲಿವರ್ನಲ್ಲಿ ರೆಸಿಪ್ರೊಕೇಟ್ ಆಗ್ತಾ ಇದೆ.
ಸೊ ಹಾಗೆ ಅದು ಸ್ಲಾಟೆಡ್ ಲಿವರ್ನಲ್ಲಿ ರೆಸಿಪ್ರಿಕೇಟ್ ಆಗಬೇಕಾದ್ರೆ ಇಟ್ ವಿಲ್ ಕಾಸಸ್ ದಟ್ ಸ್ಲಾಟೆಡ್ ಲಿವರ್ ಟು ಆಸಿಲೇಟ್. ಸೊ ಈ ಆಸಿಲೇಷನ್ ಆಗಬೇಕಾದ್ರೆ ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಈ ಸ್ಲೈಡಿಂಗ್ ಪೇರನ್ನು ಕನೆಕ್ಟ್ ಮಾಡಿರ್ತೀವಿ. ಸೊ ಯಾವಾಗ ಇದು ಆಸಿಲೇಟ್ ಆಗುತ್ತೆ ಇಟ್ ವಿಲ್ ಪುಷ್ ಇಟ್ ಆ್ಯಂಡ್ ಇಟ್ ವಿಲ್ ಪುಲ್ ಇಟ್. ಸೊ ಪುಷ್ ಮಾಡಬೇಕಾದ್ರೆ ಇಲ್ಲಿ ನೋಡಿ ಮೆಷಿನಿಂಗ್ ಆಗ್ತಾ ಹೋಗುತ್ತೆ, ಶೇಪಿಂಗ್ ಮೆಷಿನಲ್ಲಿ ಯೂಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಇನ್ ದಿಸ್ ಮೆಕ್ಯಾನಿಸಮ್ ಲಿಂಕ್ ಎ ಬಿ forming the turning pair is fixed as shown. The link 3 corresponding to the connecting rod of the reciprocating steam engine. The driving crank AO, this is what driving crank, this one. The driving crank AO revolves with uniform angular speed about a fixed center A. A sliding block attached to the crank pin at O slides along the slotted bar BC and thus causes the BC to oscillate about a pivoted point at B. A short link 5 transmits the motion from BC to the ram which carries the tool and reciprocates. Idu short lever anta helidre idu. This will transmit the motion, this oscillating motion to this sliding pair. Idakke motion anna modify ಮಾಡಿ ಟ್ರಾನ್ಸ್ಮಿಟ್ ಮಾಡುತ್ತೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನೋಡಿ ಇದು ಕ್ರ್ಯಾಂಕು ಫುಲ್ ರೌಂಡ್ ಆಗುತ್ತೆ, ಇದು ರಾಕರು ಆಸಿಲೇಟ್ ಆಗುತ್ತೆ, ಇದು ಸ್ಲೈಡಿಂಗ್ ಪೇರು. ಸೊ ಈ ರೀತಿಯಾಗಿರುತ್ತೆ ಕ್ರ್ಯಾಂಕ್ ಅಂಡ್ ಸ್ಲಾಟೆಡ್ ಲಿವರ್ ಕ್ವಿಕ್ ರಿಟರ್ನ್ ಮೋಷನ್ ಮೆಕ್ಯಾನಿಸಮ್ ಅಂತ ಹೇಳ್ಬಿಟ್ಟು. ಕ್ರ್ಯಾಂಕ್ ಅಂಡ್ ಸ್ಲಾಟೆಡ್ ಲಿವರ್, ಇದು ಸ್ಲಾಟೆಡ್ ಲಿವರು, ಇದು ಕ್ರ್ಯಾಂಕು. ಸೊ ಕ್ರ್ಯಾಂಕ್ ಅಂಡ್ ಸ್ಲಾಟೆಡ್ ಲಿವರ್ ಕ್ವಿಕ್ ರಿಟರ್ನ್ ಮೋಷನ್ ಮೆಕ್ಯಾನಿಸಮ್. ಕ್ವಿಕ್ ರಿಟರ್ನ್ ಅಂತ ಹೇಳಿದ್ರೆ ವಾಪಸ್ ಬರುವಾಗ ಬೇಗ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಯಾವಾಗ ಇದು ಕ್ರ್ಯಾಂಕ್ ರೊಟೇಟ್ ಆಗುತ್ತೋ ಆಗ ಸ್ಲಾಟೆಡ್ ಲಿವರು ಆಸಿಲೇಟ್ ಆಗುತ್ತೆ ಅಬೌಟ್ ದಿಸ್ ಪಾಯಿಂಟ್. ಇದರ ಆಸಿಲೇಷನನ್ನು ಈ ರ್ಯಾಮಿಗೆ ಅಥವಾ ಈ ಸ್ಲೈಡಿಂಗ್ ಪೇರ್ಗೆ ಒಂದು ಶಾರ್ಟ್ ಲಿಂಕ್ ಯೂಸ್ ಮಾಡಿಕೊಂಡು ನಾವು ಟ್ರಾನ್ಸ್ಮಿಟ್ ಮಾಡ್ತೀವಿ. ಸೊ ಇದನ್ನು ಕ್ವಿಕ್ ರಿಟರ್ನ್ ಅಂತ ಯಾಕೆ ಹೇಳ್ತಾರೆ ಅಂದರೆ ರಿಟರ್ನ್ ಬರಬೇಕಾದ್ರೆ ಫಾಸ್ಟಾಗಿ ಬರುತ್ತೆ. ಸೊ ದಿಸ್ ಈಸ್ ವಾಟ್ ಕ್ರ್ಯಾಂಕ್ ಆ್ಯಂಡ್ ಸ್ಲಾಟೆಡ್ ಲಿವರ್ ಕ್ವಿಕ್ ರಿಟರ್ನ್ ಮೋಷನ್ ಮೆಕ್ಯಾನಿಸಮ್ ಅಂತ ಹೇಳಿ. ಈಗ ಯಾಕೆ ಇದು ರಿಟರ್ನ್ ಬರಬೇಕಾದ್ರೆ ಫಾಸ್ಟಾಗಿ ಬರುತ್ತೆ ಅಂತ ಹೇಳಿದ್ರೆ ಅದನ್ನು ನೋಡೋಣ. ಇದನ್ನ ಯಾಕೆ ಶೇಪಿಂಗ್ ಮೆಷಿನಲ್ಲಿ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ಫಾರ್ವರ್ಡ್ ಮೂವ್ ಆಗಬೇಕಾದ್ರೆ ಅಲ್ಲಿ ಮೆಷಿನಿಂಗ್ ಮಾಡಬೇಕಿರುತ್ತೆ. ಸೊ ಆಗ ಅದು ಸ್ಲೋ ಆಗಿ ಮೂವ್ ಆಗಬೇಕು, ವಾಪಸ್ ಬರಬೇಕಾದ್ರೆ ಯಾವುದೇ ಮೆಷಿನಿಂಗ್ ಇರಲ್ಲ. ಸೊ ಹಾಗಾಗಿ ಅದು ಬೇಗ ಅಥವಾ ಕ್ವಿಕ್ ರಿಟರ್ನ್ ಸ್ಟ್ರೋಕ್ನಲ್ಲಿ ಬೇಗ ರಿಟರ್ನ್ ಆಗಬೇಕಾಗುತ್ತೆ. ಸೊ ಅದರಿಂದ ಇದನ್ನು ನಾವು ಶೇಪಿಂಗ್ ಮೆಷಿನಲ್ಲಿ ಅಥವಾ ಸ್ಲಾಟಿಂಗ್ ಮೆಷಿನಲ್ಲಿ ಯೂಸ್ ಮಾಡ್ತೀವಿ. ಸೊ ರಿಟರ್ನ್ ಬರಬೇಕಾದ್ರೆ ಯಾಕೆ ಅದು ಬೇಗ ಬರ್ತದೆ ಅಂತ ಹೇಳಿದ್ರೆ ಇಲ್ಲಿ ನೋಡ್ಬೋದು, ಇದು ಫಾರ್ವರ್ಡ್ ಸ್ಟ್ರೋಕಿಗೆ ಈ ಆ್ಯಂಗಲ್ ಕರೆಸ್ಪಾಂಡ್ ಆಗುತ್ತೆ, ರಿಟರ್ನ್ ಸ್ಟ್ರೋಕಿಗೆ ದಿಸ್ ಇಸ್ ದ ಆಂಗಲ್ ವಿಚ್ ಕರೆಸ್ಪಾಂಡಿಂಗ್ಸ್ ಟು ದ ರಿಟರ್ನ್ ಸ್ಟ್ರೋಕ್. ಫಿಗರ್ 1 ಈ ಫಿಗರ್ನಲ್ಲಿ ಶೋಸ್ ದ ಎಕ್ಸ್ಟ್ರೀಮ್ ಪೊಸಿಷನ್ಸ್ ಆಫ್ ದ ಆಸಿಲೇಟಿಂಗ್ ಗೈಡ್ 4. ದೀಸ್ ಟು ಆರ್ ದ ಎಕ್ಸ್ಟ್ರೀಮ್ ಪೊಸಿಷನ್ಸ್ ಆಫ್ ಈ ಆಸಿಲೇಟಿಂಗ್ ಗೈಡ್ದು ಎಕ್ಸ್ಟ್ರೀಮ್ ಪೊಸಿಷನ್ ಒಂದು ಕಡೆ ಇದು ಮತ್ತು ಇದು. ದೀಸ್ ಟು ಆರ್ ದ ಎಕ್ಸ್ಟ್ರೀಮ್ ಪೊಸಿಷನ್ ಆಫ್ ದ oscillating guide 4. The time of forward stroke is proportional to the angle theta. This one, time of forward stroke is proportional to this angle theta and time of return stroke is proportional to this angle beta. ಇಲ್ಲೇ ಗೊತ್ತಾಗ್ತದೆ ನಿಮಗೆ, ಥೀಟಾ ಜಾಸ್ತಿ ಇದೆ ಮತ್ತು ಬೀಟಾ ಕಡಿಮೆ ಇದೆ. ಆಸ್ ಎ ರಿಸಲ್ಟ್ ಫಾರ್ವರ್ಡ್ ಸ್ಟ್ರೋಕು ಟೈಮ್ ಜಾಸ್ತಿ ಬೇಕು, ರಿಟರ್ನ್ ಸ್ಟ್ರೋಕಿಗೆ ಟೈಮು ಕಡಿಮೆ ಸಾಕಂತ ಹೇಳ್ಬಿಟ್ಟು. The angle theta made by the forward or cutting stroke is greater than the angle beta described by the return stroke. Since the crank rotates with a uniform angular speed, therefore the return stroke is completed within a shorter time. Thus it is called quick return motion mechanism. ಯಾಕೆ ಕ್ವಿಕ್ ರಿಟರ್ನ್ ಮೋಷನ್ ಮೆಕ್ಯಾನಿಸಮ್ ಅಂತ ಕರೀತಾರೆ ಅಂದರೆ ರಿಟರ್ನ್ ಸ್ಟ್ರೋಕ್ is completed within a shorter time than the forward stroke. So that's why it is called as quick return motion mechanism. ಯಾಕೆ ಸ್ಲಾಟೆಡ್ ಲಿವರ್ ಅಂತ ಹೇಳಿ ಕರೀತಾರೆ ಅಂದರೆ ಇಟ್ ಹ್ಯಾಸ್ ಗಾಟ್ ಎ ಸ್ಲಾಟೆಡ್ ಲಿವರ್, ಸೊ ವಿಚ್ ಆಸಿಲೇಟ್ಸ್ ಅಬೌಟ್ ದ ಫಿಕ್ಸ್ಡ್ ಪಿವೋಟ್ ಅಟ್ ಬಿ. ಇದು ಆಸಿಲೇಟ್ ಆಗುತ್ತೆ ಯಾವಾಗ ಈ ಕ್ರ್ಯಾಂಕ್ ರೊಟೇಟ್ ಆದಾಗ. ಇಲ್ಲೊಂದು ಲಿಂಕ್ ಇರುತ್ತಲ್ಲ, ಇದು ರೆಸಿಪ್ರೊಕೇಟ್ ಆದಂಗೆ ಅಥವಾ ಇದು ಸ್ಲೈಡ್ ಆಗ್ತಾ ಇದ್ದಾಗೆ ಇದು ಆಸಿಲೇಟ್ ಆಗುತ್ತೆ. ಈ ಆಸಿಲೇಟಿಂಗ್ ಮೋಷನನ್ನು ವಿ ಹ್ಯಾವ್ ಟ್ರಾನ್ಸ್ಮಿಟೆಡ್ ಟು ದಿಸ್ 6. ದಿಸ್ ಈಸ್ ಎ ಟೂಲ್. ಸೊ ಇದಕ್ಕೆ ನಾವು ಟ್ರಾನ್ಸ್ಮಿಟ್ ಮಾಡಿದ್ದೀವಿ ಯೂಸಿಂಗ್ ದಿಸ್ ಶಾರ್ಟ್ ಲಿವರ್. ಸೊ ಇಲ್ಲಿ ನೋಡಿದ್ರಲ್ಲ ನೀವಾಗಲೇ ನೋಡಿ, ಇಲ್ಲಿ ಈ ಥರ using this short link we have transmitted the oscillating motion of this slotted lever to the ram which is having a tool. So ಈ ರೀತಿ ನಾವು ಕ್ವಿಕ್ ರಿಟರ್ನ್ ಮೋಷನ್ ಮೆಕ್ಯಾನಿಸಮ್ನಲ್ಲಿ ಮಾಡ್ತೀವಿ. ದಿಸ್ ಈಸ್ ಆನ್ ಇನ್ವರ್ಷನ್ ಆಫ್ ಸಿಂಗಲ್ ಸ್ಲೈಡರ್ ಕ್ರ್ಯಾಂಕ್ ಚೈನ್ ಆರ್ ಸಿಂಗಲ್ ಸ್ಲೈಡರ್ ಕ್ರ್ಯಾಂಕ್ ಮೆಕ್ಯಾನಿಸಮ್. ಸೊ ದಿಸ್ ಈಸ್ ವಾಟ್ ಸ್ಲೈಡಿಂಗ್, ಇಲ್ಲಿ ಇದು ಸ್ಲೈಡ್ ಆಗ್ತದೆ ಅಂತ ಹೇಳ್ಬಿಟ್ಟು. ದ ಟೈಮ್ ಆಫ್ ಕಟಿಂಗ್ ಸ್ಟ್ರೋಕ್ ಟು ದ ಟೈಮ್ ಆಫ್ ರಿಟರ್ನ್ ಸ್ಟ್ರೋಕ್ ಈಸ್ ಥೀಟಾ ಡಿವೈಡೆಡ್ ಬೈ ಬೀಟಾ, ದಟ್ ಈಸ್ ಥೀಟಾ ಡಿವೈಡೆಡ್ ಬೈ 360 ಮೈನಸ್ ಥೀಟಾ. ಟೋಟಲ್ 360 ಅಂತೇಳಿ ತಗೊಂಡ್ರೆ 360 minus theta. So why we have called this as quick return? Because it has taken a lesser time for return stroke than the forward stroke. So this is quick return motion mechanism. This is the inversion of what? Single slider crank mechanism. So ಈಗ single slider crank mechanism ದು ಮೂರು ಇನ್ವರ್ಷನ್ ಅನ್ನ ನಾವು ಡಿಸ್ಕಸ್ ಮಾಡಿದ್ವು.
ನೆಕ್ಸ್ಟ್ ಡಬಲ್ ಸ್ಲೈಡರ್ ಕ್ರ್ಯಾಂಕ್ ಚೈನ್ ಅಂದರೆ ಏನಂತ ಹೇಳ್ಬಿಟ್ಟು. ಸೊ ನೋಡಿ ಇಲ್ಲಿ ಡಬಲ್ ಸ್ಲೈಡರ್ಸ್ ಇರುತ್ತೆ ಅಷ್ಟೇ, 2 ಸ್ಲೈಡಿಂಗ್ ಪೇರ್ ಇರ್ತದೆ ಮತ್ತು 2 ಟರ್ನಿಂಗ್ ಪೇರ್ ಇರುತ್ತೆ. ಸೊ ನಾನು ಆಗಲೇ ಹೇಳಿದಾಗೆ ನಾವು ಇಲ್ಲಿ 4 ಪೇರ್ ಇರೋಂಥದ್ದು, 4 ಲೋವರ್ ಪೇರ್ ಇರೋಂಥದ್ದನ್ನು ನಾವು ಚೈನನ್ನು ನಾವು ಇದರಲ್ಲಿ ಈ ಸಬ್ಜೆಕ್ಟ್ನಲ್ಲಿ ಅಥವಾ ಈ ಚಾಪ್ಟರ್ನಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಡಬಲ್ ಸ್ಲೈಡರ್ ಕ್ರ್ಯಾಂಕ್ ಅಂತ ಹೇಳಿದ್ರೆ 2 ಸ್ಲೈಡಿಂಗ್ ಪೇರ್ ಇರ್ತದೆ ಅಂತ ಹೇಳ್ಬಿಟ್ಟು. ಸೊ ಇದು ಮತ್ತೆ ಇದೊಂದು ಪೇರು, ಇದು ಮತ್ತೆ ಇದೊಂದು ಪೇರು, ಮತ್ತು ಇನ್ನೆರಡು ಟರ್ನಿಂಗ್ ಪೇರ್, ಇದು ಮತ್ತೆ ಇದು ಒಂದು ಟರ್ನಿಂಗ್ ಪೇರ್, ಇದು ಮತ್ತೆ ಇದು ಇನ್ನೊಂದು ಟರ್ನಿಂಗ್ ಪೇರ್ ಅಂತ ಹೇಳ್ಬಿಟ್ಟು. ನೋಡಿ ಈ ರೀತಿ ಇರುತ್ತೆ ಡಬಲ್ ಸ್ಲೈಡರ್ ಕ್ರ್ಯಾಂಕ್. ಇಲ್ಲಿ ಒಂದು ಇದು ಹೀಗೆ ಸ್ಲೈಡ್ ಆಗುತ್ತೆ, ಇದು ಮೇಲೆ ಕೆಳಗೆ ಸ್ಲೈಡ್ ಆಗುತ್ತೆ, ಇದು ಅಡ್ಡ ಸ್ಲೈಡ್ ಆಗುತ್ತೆ. ಸೊ ಇಲ್ಲಿ ಇದು ಒಂದು ಲಿಂಕು, ಇದೊಂದು ಲಿಂಕು, ಇದೊಂದು ಲಿಂಕು, ಮತ್ತು ಫಿಕ್ಸ್ಡ್ ಇರುತ್ತಲ್ಲ ಅದೊಂದು ಲಿಂಕ್. ಇಲ್ಲಿ 4 ಲಿಂಕ್ಸ್ ಇರುತ್ತೆ, 4 ಪೇರ್ಸ್ ಇರುತ್ತೆ. ಆ 4 ಪೇರ್ಸಲ್ಲಿ 2 ಟರ್ನಿಂಗ್ ಪೇರು, 2 ಸ್ಲೈಡಿಂಗ್ ಪೇರ್. ಒಂದು ನಿಮಿಷ. ಎಸ್, 2 ಟರ್ನಿಂಗ್ ಪೇರ್ ಇರ್ತದೆ, 2 ಸ್ಲೈಡಿಂಗ್ ಪೇರ್ ಇರ್ತದೆ. A kinematic chain consists of 2 turning pair and 2 sliding pair is a double slider crank chain. ಇಲ್ಲಿ link 2 ಮತ್ತು link 1 form 1 turning pair and link 2 and link 3 form the second turning pair. The link 3 and link 4 form 1 sliding pair and the link 1 and link 4 from the second sliding pair. ಸೊ ಇಲ್ಲಿ 2 ಟರ್ನಿಂಗ್ ಪೇರು, 2 ಸ್ಲೈಡಿಂಗ್ ಪೇರ್ ಇರ್ತವೆ ಅಂತ ಹೇಳ್ಬಿಟ್ಟು. ಸೊ ಯಾವ್ದು ಅಂತ ಹೇಳಿದ್ರೆ ನೋಡಿ, ಇದು ಮತ್ತೆ ಇದು ಸೇರಿ ಒಂದು ಸ್ಲೈಡಿಂಗ್ ಪೇರು, ಇದು ಮತ್ತೆ ಇದು ಸೇರಿ ಒಂದು ಸ್ಲೈಡಿಂಗ್ ಪೇರು, ಇದು ಮತ್ತೆ ಇದು ಸೇರಿ ಒಂದು ಟರ್ನಿಂಗು, ಇದು ಮತ್ತೆ ಇದು ಸೇರಿ ಒಂದು ಟರ್ನಿಂಗ್. ಸೊ ಇದನ್ನು ಸರಿಯಾಗಿ ಅಬ್ಸರ್ವ್ ಮಾಡಿ. ಲಿಂಕ್ 2 ಅಂಡ್ ಲಿಂಕ್ 1 ಫ್ರಮ್ ದ 1 ಟರ್ನಿಂಗ್ ಪೇರ್. ಲಿಂಕ್ 2 ಮತ್ತೆ ಲಿಂಕ್ 1 ನೋಡಿ, ಈ ಲಿಂಕ್ 2 ಅಂದರೆ ಈ ಬಾರು, ಮತ್ತೆ ಲಿಂಕ್ 1 ಅಂತ ಹೇಳಿದ್ರೆ ಈ ಸ್ಲೈಡರ್ ಇದೆಯಲ್ಲ, ಈ ಸ್ಲೈಡರ್, ಇದು ಒಂದು ಟರ್ನಿಂಗ್ ಪೇರು. ಮತ್ತು ಈ ಲಿಂಕ್ 2 ಮತ್ತು ಲಿಂಕ್ 3 ನೋಡಿ, ಇದು ಲಿಂಕ್ 2 ಮತ್ತು ಇದು ಲಿಂಕ್ 3 ಅಂದರೆ ಇದು ಇದೆಯಲ್ಲ, ಈ ಬಾರ್ ಇದೆಯಲ್ಲ, ಈ ಪಿಸ್ಟನ್ ಇದೆಯಲ್ಲ, ಅದು ಸೇರಿ ಒಂದು ಟರ್ನಿಂಗ್ ಪೇರ್ ಆಗ್ತದೆ. ಸೊ ಇದು ಒಂದು ಟರ್ನಿಂಗ್ ಪೇರು, ಇದು ಒಂದು ಟರ್ನಿಂಗ್ ಪೇರು. ನೆಕ್ಸ್ಟ್ ಲಿಂಕ್ 3 ಮತ್ತು ಲಿಂಕ್ 1 ಅಂದರೆ ಈ ಫಿಕ್ಸ್ಡ್ ಇರುತ್ತಲ್ಲ, ಇದು ಲಿಂಕ್ 4, ಇದು ಸೇರಿ ಒಂದು ಸ್ಲೈಡಿಂಗ್ ಪೇರು, ಇದು ಸೇರಿ ಒಂದು ಸ್ಲೈಡಿಂಗ್ ಪೇರು. ಸೊ ಅಲ್ಲಿಗೆ 2 ಸ್ಲೈಡಿಂಗ್ ಪೇರು ಮತ್ತು 2 ಟರ್ನಿಂಗ್ ಪೇರ್ ಇರುತ್ತೆ. ಅದನ್ನು ಡಬಲ್ ಸ್ಲೈಡರ್ ಕ್ರ್ಯಾಂಕ್ ಚೈನ್ ಅಂತ ಹೇಳಿ ಕರಿತೀವಿ. ಎಕ್ಸಾಮ್ಗೆ ಕೇಳಿದ್ರೆ ಎಕ್ಸ್ಪ್ಲೈನ್ ಡಬಲ್ ಸ್ಲೈಡರ್ ಕ್ರ್ಯಾಂಕ್ ಚೈನ್ ಅಂತ ಹೇಳಿದ್ರೆ ಇದನ್ನು ಬರೀಬೇಕು ನೀವು. ಈ ಡಯಾಗ್ರಾಮ್ ಬರೆದು ಇಟ್ ಹ್ಯಾಸ್ ಗಾಟ್ 2 ಸ್ಲೈಡಿಂಗ್ ಪೇರ್ ಮತ್ತು 2 ಟರ್ನಿಂಗ್ ಪೇರ್ ಅಂತ ಹೇಳ್ತೀವಿ. ಯಾವುದು ಅಂತ ಹೇಳಿ ಬರೀಬೇಕು ಅದನ್ನು. ದಟ್ ಈಸ್ ಡಬಲ್ ಸ್ಲೈಡರ್ ಕ್ರ್ಯಾಂಕ್ ಚೈನ್ ಅಂತ ಹೇಳ್ಬಿಟ್ಟು. ಸೊ ಇನ್ವರ್ಷನ್ಸ್ಗೆ ಬಂದರೆ, ಇನ್ವರ್ಷನ್ಸ್ ಆಫ್ ಡಬಲ್ ಸ್ಲೈಡರ್ ಕ್ರ್ಯಾಂಕ್ ಚೈನ್ ಯಾವುದು? ಇದು ಡಬಲ್ ಸ್ಲೈಡರ್ ಕ್ರ್ಯಾಂಕ್ ಆಗಬೇಕು. ಸೊ ಒಂದು ನಿಮಿಷ ಅದನ್ನು ಸರಿ ಮಾಡೋಣ. ಸೊ ಡಬಲ್ ಸ್ಲೈಡರ್ ಕ್ರ್ಯಾಂಕ್ ಇದು ಫಸ್ಟದು ಏನು ಹೇಳ್ತೀವಿ ಅಂದರೆ ಎಲಿಪ್ಟಿಕಲ್ ಟ್ರಾಮೆಲ್ಸ್ ಅಂತ ಹೇಳಿ ಕರಿತೀವಿ. ಎಲಿಪ್ಟಿಕಲ್ ಟ್ರಾಮೆಲ್, ಇಟ್ ಈಸ್ ಆನ್ ಇನ್ಸ್ಟ್ರೂಮೆಂಟ್ ಯೂಸ್ಡ್ ಫಾರ್ ಡ್ರಾಯಿಂಗ್ ಎಲಿಪ್ಸನ್ನು ಡ್ರಾ ಮಾಡಲಿಕ್ಕೆ ಯೂಸ್ ಮಾಡೋದೊಂದು ಇನ್ಸ್ಟ್ರೂಮೆಂಟ್ ಅದು. ಅದನ್ನು ಎಲಿಪ್ಟಿಕಲ್ ಟ್ರಾಮೆಲ್ ಅಂತ ಹೇಳಿ ಕರಿತೀವಿ. ದಿಸ್ ಈಸ್ ಆನ್ ಇನ್ವರ್ಷನ್ ಆಫ್ ಡಬಲ್ ಸ್ಲೈಡರ್ ಕ್ರ್ಯಾಂಕ್ ಚೈನ್. ದಿಸ್ ಇನ್ವರ್ಷನ್ ಈಸ್ obtained ಬೈ ಫಿಕ್ಸಿಂಗ್ ದ ಸ್ಲಾಟೆಡ್ ಪ್ಲೇಟ್. ಈ ಸ್ಲಾಟೆಡ್ ಪ್ಲೇಟ್ ಅಥವಾ 4ನೇ ಲಿಂಕ್ ನಂಬರ್ 4 ಅನ್ನು ಫಿಕ್ಸ್ ಮಾಡೋದು. ಸ್ಲಾಟೆಡ್ ಪ್ಲೇಟ್ ಈಸ್ ನಥಿಂಗ್ ಬಟ್ 4ನೇ ಲಿಂಕ್ ಅದು, ಅದನ್ನು ಫಿಕ್ಸ್ ಮಾಡೋದು. ದ ಫಿಕ್ಸ್ಡ್ ಪ್ಲೇಟ್ ಆರ್ ಲಿಂಕ್ 4 ಹ್ಯಾಸ್ 2 ಸ್ಟ್ರೈಟ್ ಗ್ರೂವ್ಸ್ ಕಟ್ ಇನ್ ಇಟ್. ಇಲ್ಲಿ 2 ಗ್ರೂವ್ ಇರುತ್ತೆ, ಸ್ಟ್ರೈಟ್ ಗ್ರೂವ್ಸು ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಸೊ ಒಂದು ರೆಸಿಪ್ರೊಕೇಟ್ ಆಗುತ್ತೆ, ಇನ್ನೊಂದು ಲೀನಿಯರ್ ಆಗಿ ಒಂದು ಪರ್ಪೆಂಡಿಕ್ಯುಲರ್ ಆಗಿ ಮೂವ್ ಆಗುತ್ತೆ. The right angles to each other. The link 1 and link 3 are known as sliders and form sliding pair with the link 4. ಈ ರೀತಿ ಇರುತ್ತೆ ಎಲಿಪ್ಟಿಕಲ್ ಟ್ರಾಮೆಲ್. ಇಟ್ ಈಸ್ ಯೂಸ್ಡ್ ಟು ಡ್ರಾ ದ ಎಲಿಪ್ಸ್. ನೀವು ಇಲ್ಲಿ ಈ ಪಾಯಿಂಟನ್ನು ಟ್ರೇಸ್ ಔಟ್ ಮಾಡಿದರೆ, ಈ ಪಾಯಿಂಟನ್ನು ಹಿಡಿದು ಮೂವ್ ಮಾಡಿದರೆ ದೆನ್ ಇಟ್ ವಿಲ್ ಟ್ರೇಸಸ್ ಎ ಎಲಿಪ್ಸ್. ಎನಿ ಪಾಯಿಂಟ್ ಆನ್ ದ ಲಿಂಕ್ ಆರ್ ಬಾರ್ 2, ಈ ಲಿಂಕ್ ಮೇಲೆ ಯಾವುದೇ ಒಂದು ಪಾಯಿಂಟನ್ನು ನೀವು ಟ್ರೇಸ್ ಔಟ್ ಮಾಡಿದರೆ ಅದು ಏನಾಗುತ್ತೆ, ಎಲಿಪ್ಸ್ ಆಗಿ ಆಗುತ್ತೆ. ಈ ಬಾರನ್ನು ಎಕ್ಸ್ಟೆಂಡ್ ಮಾಡಿ ಇಲ್ಲಿ ಪಾಯಿಂಟ್ ಇಟ್ಟರು ಅಷ್ಟೇ ಒಂದು ಎಲಿಪ್ಸ್ ಡ್ರಾ ಆಗುತ್ತೆ. ಸೊ ಅದಕ್ಕೆ ಇದನ್ನು ಎಲಿಪ್ಟಿಕಲ್ ಟ್ರಾಮೆಲ್ ಅಂತ ಹೇಳಿ ಕರಿತೀವಿ. ಎಲಿಪ್ಸನ್ನು ಡ್ರಾ ಮಾಡಲಿಕ್ಕೆ ಯೂಸ್ ಮಾಡ್ತಕ್ಕಂಥದ್ದು. ಈ ಲಿಂಕ್ 2ನಲ್ಲಿ ಯಾವುದೇ ಪಾಯಿಂಟ್ ಇರ್ಬೋದು, ಆ ಪಾಯಿಂಟ್ ಏನು ಮಾಡುತ್ತೆ ಅಂದರೆ ಒಂದು ಎಲಿಪ್ಸನ್ನು ಡ್ರಾ ಮಾಡುತ್ತೆ. ಮೇಜರ್ ಆಕ್ಸಿಸ್, ಮೈನರ್ ಆಕ್ಸಿಸ್ ಇಲ್ಲಿ ಸಿಗ್ತದೆ ನಿಮಗೆ. ಇದು ಮೈನರ್ ಆಕ್ಸಿಸ್, ಇದು ಮೇಜರ್ ಆಕ್ಸಿಸ್. ಸೊ ದಿಸ್ ಈಸ್ ಆನ್ ಇನ್ವರ್ಷನ್ ಆಫ್ ಡಬಲ್ ಸ್ಲೈಡರ್ ಕ್ರ್ಯಾಂಕ್ ಮೆಕ್ಯಾನಿಸಮ್ ಟು ಡ್ರಾ ದ ಎಲಿಪ್ಸ್. ಅದನ್ನು ಎಲಿಪ್ಟಿಕಲ್ ಟ್ರಾಮೆಲ್ ಅಂತ ಹೇಳಿ ಕರಿತೀವಿ. ಇದು ಹೇಗೆ ವರ್ಕ್ ಆಗುತ್ತೆ ಅಂದರೆ ನೋಡಿ ಹೀಗೆ. ಲಿಂಕ್ ಎ ಬಿ is bar which forms a turning pair with link 1 and 3. ಇದು ಲಿಂಕ್ 1 ಮತ್ತು 3 ಜೊತೆ ಇಲ್ಲಿ ಟರ್ನಿಂಗ್ ಪೇರ್ ಆಗುತ್ತೆ. when the link 1 and 3 slides along their respective grooves, any point on the link 2 such as P traces out an ellipse on the surface of the link 4 as shown. AP and BP are semi-major axis and semi-minor axis of the ellipse respectively. That's what ನಾನು ಆಗಲೇ ಹೇಳಿದ್ನಲ್ಲ, ಈ ಲಿಂಕ್ ಮೇಲೆ ಯಾವುದೇ ಪಾಯಿಂಟನ್ನು ತಗೊಂಡ್ರು that will traces out a ಎಲಿಪ್ಸ್. ಯಾವಾಗ ಇದೆರಡು ಮೂವ್ ಆಗುತ್ತಲ್ಲ, ಇದು ಮೇಲೆ ಕೆಳಗೆ, ಇದು ಈ ಕಡೆ ಮೂವ್ ಆದಾಗ ಇಲ್ಲಿ ಒಂದು ಎಲಿಪ್ಸ್ ಟ್ರೇಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ದಿಸ್ ಇಸ್ ವಾಟ್ ಎಲಿಪ್ಟಿಕಲ್ ಟ್ರಾಮೆಲ್. ಇದು ಹೇಗೆ ಆಗ್ತದೆ ಅಂತ ಹೇಳಿ ನೋಡೋಣ. ಈಗ ನೋಡಿ ಈ ರೀತಿ
ನೋಡಿ ಇದೆರಡು ಸ್ಲೈಡ್ ಆಗ್ತಾ ಇದೆ, ಇದು ಹೀಗೀಗೆ ಮೂವ್ ಆಗ್ತಾ ಇದೆ, ಇದು ಹೀಗೀಗೆ ಮೂವ್ ಆಗ್ತಾ ಇದೆ. ಇಲ್ಲಿ ಒಂದು ಎಲಿಪ್ಸ್ ಟ್ರೇಸ್ ಔಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಹಿಯರ್ ವಿ ಆರ್ ಟ್ರೇಸಿಂಗ್ ಆನ್ ಎಲಿಪ್ಸ್. ಗೊತ್ತಾಗ್ತಾ ಇದೆಯಲ್ಲ? ಸೊ ಇದು ಎಲಿಪ್ಟಿಕಲ್ ಟ್ರಾಮೆಲ್ ಅಂತ ಹೇಳ್ಬಿಟ್ಟು. ದಿಸ್ ಇಸ್ ಅನ್ ಇನ್ವರ್ಷನ್ ಆಫ್ ಡಬಲ್ ಸ್ಲೈಡರ್ ಕ್ರ್ಯಾಂಕ್. ಸೊ ನೆಕ್ಸ್ಟ್ ಇನ್ನೊಂದು ಇನ್ವರ್ಷನ್ ಸ್ಕಾಚ್ ಯೋಕ್ ಮೆಕ್ಯಾನಿಸಮ್ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿನೂ ನಿಮಗೆ ವಿಡಿಯೋ ಸ್ವಲ್ಪ ಡಿಸ್ಟರ್ಬ್ ಆಗ್ತಾ ಇರ್ಬೋದು. ಲೆಟ್ ಮಿ ಸ್ಟಾಪ್ ದಟ್ ವಿಡಿಯೋ. ಇಲ್ಲಿನೂ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅನ್ಸುತ್ತೆ ನಿಮಗೆ ಇಲ್ಲಿ ನಂದು ವಿಡಿಯೋ. ಇಲ್ಲಿ ಲಿಂಕ್ ಎ ಬಿ ಇಸ್ ಅ ಬಾರ್ ವಿಚ್ ಫಾರ್ಮ್ಸ್ ಟರ್ನಿಂಗ್ ಪೇರ್ ವಿತ್ ಲಿಂಕ್ 1 and 3. ನೋಡಿ ಇದು ಲಿಂಕ್ 1 ಮತ್ತು ಇದು ಲಿಂಕ್ 1, ಇದು ಒಂದು 3, ಇದೊಂದು ಬಾರು, ಇಲ್ಲೊಂದು ಟರ್ನಿಂಗ್ ಪೇರ್ ಇದೆ, ಇಲ್ಲೊಂದು ಟರ್ನಿಂಗ್ ಪೇರ್ ಇದೆ. ಯಾವಾಗ ಇವು ಸ್ಲೈಡ್ ಆಗ್ತಾವಲ್ಲ ಆಗ ಈ ಲಿಂಕ್ ಮೇಲೆ ಯಾವುದೇ ಪಾಯಿಂಟು ಅಥವಾ ಈ ಲಿಂಕನ್ನು ಎಕ್ಸ್ಟೆಂಡ್ ಮಾಡಿದರೂ ಆಯಿತು, ಯಾವುದೇ ಒಂದು ಪಾಯಿಂಟು ಎಲಿಪ್ಸನ್ನು ಟ್ರೇಸ್ ಔಟ್ ಮಾಡುತ್ತೆ ಅಂತ ಹೇಳ್ಬಿಟ್ಟು. ದಿಸ್ ಈಸ್ ವಾಟ್ ಎಲಿಪ್ಟಿಕಲ್ ಟ್ರಾಮೆಲ್. ಸೊ ದಿಸ್ ಹೌ ಎಲಿಪ್ಟಿಕಲ್ ಟ್ರಾಮೆಲ್ ವರ್ಕ್ಸ್. ಎಲಿಪ್ಸು ಹೇಗೆ ಆಗ್ತದೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಇನ್ನೊಂದು ಇನ್ವರ್ಷನ್ ಸ್ಕಾಚ್ ಯೋಕ್ ಮೆಕ್ಯಾನಿಸಮ್ ಅಂತ ಹೇಳ್ಬಿಟ್ಟು. ನೋಡಿ ಈ ರೀತಿ ಇರುತ್ತೆ ಸ್ಕಾಚ್ ಯೋಕ್ ಮೆಕ್ಯಾನಿಸಮ್. ಇಲ್ಲಿನೂ ಡಬಲ್ ಸ್ಲೈಡರ್. ನೋಡಿ ಇದು ಒಂದು ಸ್ಲೈಡಿಂಗು, ಇದು ಒಂದು ಸ್ಲೈಡಿಂಗು. ನೋಡಿ ಇಲ್ಲೊಂದು ಸ್ಲೈಡರು, ಇಲ್ಲೊಂದು ಸ್ಲೈಡಿಂಗು, ಎರಡು ಸ್ಲೈಡಿಂಗು, ಒಂದು ಕ್ರ್ಯಾಂಕ್ ಇರ್ತದೆ. ಸೊ ಇಲ್ಲಿ ಎರಡು ಸ್ಲೈಡಿಂಗ್ ಪೇರ್ ಇದೆ ಮತ್ತು ಎರಡು ಟರ್ನಿಂಗ್ ಪೇರ್ ಇದೆ ಅಂತ ಹೇಳ್ಬಿಟ್ಟು. ನೋಡಿ ಈಗ ಇದು ದಿಸ್ ಮೆಕ್ಯಾನಿಸಮ್ ಈಸ್ ಯೂಸ್ಡ್ ಫಾರ್ ಕನ್ವರ್ಟಿಂಗ್ ರೋಟರಿ ಮೋಷನ್ ಇಂಟು ರೆಸಿಪ್ರೊಕೇಟಿಂಗ್ ಮೋಷನ್. ರೋಟರಿ ಮೋಷನನ್ನು ರೆಸಿಪ್ರೊಕೇಟಿಂಗ್ ಮೋಷನ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ. ದ ಇನ್ವರ್ಷನ್ ಈಸ್ ಒಬ್ಟೈನ್ಡ್ ಬೈ ಫಿಕ್ಸಿಂಗ್ ಐದರ್ ಲಿಂಕ್ 1 ಆರ್ ಲಿಂಕ್ 3. ಲಿಂಕ್ 1 ಅಥವಾ ಲಿಂಕ್ 3 ಫಿಕ್ಸ್ ಮಾಡೋದು. ಆಸ್ ಶೋನ್ ಇನ್ ಫಿಗರ್, ಲಿಂಕ್ 1 ಈಸ್ ಫಿಕ್ಸ್ಡ್. ಇನ್ ದಿಸ್ ಮೆಕ್ಯಾನಿಸಮ್ ವೆನ್ ದ ಲಿಂಕ್ 2 ವಿಚ್ ಕರೆಸ್ಪಾಂಡಿಂಗ್ ಟು ದ ಕ್ರ್ಯಾಂಕ್, when the link 2 rotates about B, ನೋಡಿ ಇಲ್ಲಿ ಇದು link 2 ಇದು. So when it rotates about B, the link 4, ನೋಡಿ this one which corresponds to the frame reciprocates. ಇದು ಈ link 4 ಹೀಗೆ reciprocate ಆಗುತ್ತೆ. link 2 rotate ಆದಾಗೆ this will reciprocate. The fixed link 1 guides the frame. ನೋಡಿ ಇದೆಲ್ಲ ಸೇರಿ link 1. ನೋಡಿ ಈ ಸಿಲಿಂಡರು ಇದು ಎಲ್ಲ ಸೇರಿ link 1 ಇದು. ನೆಕ್ಸ್ಟ್ ಇದು link 2, ಇದು link 3, ಇದು link 4 ಇದು. So this is what our ಸ್ಕಾಚ್ ಯೋಕ್ ಮೆಕ್ಯಾನಿಸಮ್. ನೋಡಿ ಇಲ್ಲಿ ಕ್ರ್ಯಾಂಕ್ ಇದೆಯಲ್ಲ ಇದು ಲಿಂಕ್ 2, ಇದು ಲಿಂಕ್ 1, ಇಲ್ಲಿ ಒಂದು ಸ್ಲೈಡರ್ ಇದೆಯಲ್ಲ ಅದು ಲಿಂಕ್ 3, ಮತ್ತು ಇದು ಉಂಟಲ್ಲ ಈ ಪಿಸ್ಟನ್ ಉಂಟಲ್ಲ ಇದು ಲಿಂಕ್ 4. ಎರಡು ಸ್ಲೈಡರು. ನೋಡಿ ಇದು ಒಂದು ಸ್ಲೈಡರು, ಇದು ಒಂದು ಸ್ಲೈಡರು. ಇಲ್ಲಿ ಸ್ಲೈಡಿಂಗ್ ಆಗ್ತದೆ, ಡಬಲ್ ಸ್ಲೈಡರ್ ಕ್ರ್ಯಾಂಕ್. ಯಾವಾಗ ಕ್ರ್ಯಾಂಕ್ ರೊಟೇಟ್ ಆದ ಹಾಗೆ ಇದು ಸ್ಲೈಡ್ ಆಗ್ತಾ ಹೋಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಸ್ಕಾಚ್ ಯೋಕ್ ಮೆಕ್ಯಾನಿಸಮ್ ಅಂತ ಹೇಳಿ ಕರಿತೀವಿ. ದಿಸ್ ಈಸ್ ಅನ್ ಇನ್ವರ್ಷನ್ ಆಫ್ ಡಬಲ್ ಸ್ಲೈಡರ್ ಕ್ರ್ಯಾಂಕ್ ಮೆಕ್ಯಾನಿಸಮ್. ಇದನ್ನೆಲ್ಲ ನೆನ್ಪಿಡ್ಬೇಕು ನೀವು, ನಿಮಗೆ ಎಕ್ಸಾಮ್ಗೆ ಕೇಳ್ತಾರೆ ವಾಟ್ ಆರ್ ದ ಇನ್ವರ್ಷನ್ಸ್ ಆಫ್ ಡಬಲ್ ಸ್ಲೈಡರ್ ಕ್ರ್ಯಾಂಕ್ ಅಂತ ಹೇಳಿದ್ರೆ ಎಲಿಪ್ಟಿಕಲ್ ಟ್ರಾಮೆಲ್ ಒಂದು, ಸ್ಕಾಚ್ ಯೋಕ್ ಮೆಕ್ಯಾನಿಸಮ್ ಒಂದು. ಇದನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಬರಬೇಕು ನಿಮಗೆ, ಈ ಡ್ರಾಯಿಂಗ್ ಬರೆದು ಈ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಬರಬೇಕು ಯಾವ್ದು ರೊಟೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಓದಿದ್ರೆ ಗೊತ್ತಾಗ್ತದೆ. ನೋಡಿ ಈ ರೀತಿ ಇದು ಕ್ರ್ಯಾಂಕ್ ರೊಟೇಟ್ ಆಗುತ್ತೆ, ಇಲ್ಲಿ ಒಂದು ಸ್ಲೈಡ್ ಆಗುತ್ತೆ, ಇಲ್ಲೊಂದು ಸ್ಲೈಡ್ ಆಗುತ್ತೆ. ರೆಸಿಪ್ರೊಕೇಟ್ಸ್ ದ ಫಿಕ್ಸ್ಡ್ ಲಿಂಕ್ 1 ಗೈಡ್ಸ್ ದ ಫ್ರೇಮ್ ಅಂತ ಹೇಳ್ಬಿಟ್ಟು. ದಿಸ್ ಈಸ್ ಸ್ಕಾಚ್ ಯೋಕ್ ಮೆಕ್ಯಾನಿಸಮ್. ನೆಕ್ಸ್ಟ್ ಇನ್ನೊಂದು ಓಲ್ಡ್ಹ್ಯಾಮ್ಸ್ ಕಪ್ಲಿಂಗ್ ಅಂತ ಹೇಳ್ಬಿಟ್ಟು. ಸೊ ಕಪ್ಲಿಂಗ್ಸ್, ಆನ್ ಓಲ್ಡ್ಹ್ಯಾಮ್ ಕಪ್ಲಿಂಗ್ ಈಸ್ ಯೂಸ್ಡ್ ಫಾರ್ ಕನೆಕ್ಟಿಂಗ್ 2 ಪ್ಯಾರಲಲ್ ಶಾಫ್ಟ್ಸ್ ಹೂಸ್ ಆಕ್ಸಿಸ್ ಆರ್ ಅಟ್ ಸ್ಮಾಲ್ ಡಿಸ್ಟೆನ್ಸ್ ಅಪಾರ್ಟ್. ಇಲ್ಲಿ ಆಕ್ಸಿಸ್ ಈ ಶಾಫ್ಟಿಂದ ಮತ್ತು ಈ ಶಾಫ್ಟಿಂದ ಆಕ್ಸಿಸ್ ಸೇಮ್ ಇದ್ದರೆ, ಒಂದೇ ಅಲೈನ್ ಆಗಿದ್ದರೆ ನಾವು ಯಾವುದಾದ್ರೂ ಒಂದು ಕಪ್ಲಿಂಗನ್ನು ಯೂಸ್ ಮಾಡ್ಬೋದಿತ್ತು. ಯಾವಾಗ ಈ ಶಾಫ್ಟ್ದು ಮತ್ತು ಈ ಶಾಫ್ಟ್ದು ಅಲೈನ್ಮೆಂಟ್ ಸ್ವಲ್ಪ ಬೇರೆ ಇರ್ತದೆ, ಸ್ವಲ್ಪ ಅಪಾರ್ಟ್ ಇರುತ್ತೋ, ಆಗ ವಿ ವಿಲ್ ಗೋ ಫಾರ್ ಓಲ್ಡ್ಹ್ಯಾಮ್ ಕಪ್ಲಿಂಗ್ ಅಂತ ಹೇಳ್ಬಿಟ್ಟು. An oldham coupling is used for connecting 2 parallel shafts whose axes are small distance apart. The shafts are coupled in such a way that if one shaft rotates, the other shaft also rotates at the same speed. This inversion is obtained by fixing link 2 as shown. The shafts to be connected have 2 flanges rigidly fastened at their ends by forging. ನೋಡಿ ಈ ರೀತಿ ಇರುತ್ತೆ ಓಲ್ಡ್ಹ್ಯಾಮ್ಸ್ ಕಪ್ಲಿಂಗ್ ಅಂತ ಹೇಳಿದ್ರೆ. ಸೊ ಇಲ್ಲೇನಾಗಿದೆ ಅಂತ ಹೇಳಿದ್ರೆ 1 minute. ಸೊ ಇಲ್ಲಿ ನೋಡಿ ಇದು ಒಂದು ಶಾಫ್ಟು, ಇದು ಒಂದು ಶಾಫ್ಟು, ಇವೆರಡು ಅಲೈನ್ ಆಗಿಲ್ಲ, ಸ್ವಲ್ಪ ಡಿಸ್ಟೆನ್ಸ್ ಇದೆ. ಆಗೇನು ಮಾಡ್ತೀವಿ, ಈ ಓಲ್ಡ್ಹ್ಯಾಮ್ಸ್ ಕಪ್ಲಿಂಗ್ ಅಂತ ಹೇಳಿ ಒಂದು ಇನ್ವರ್ಷನನ್ನು ನಾವು ಯೂಸ್ ಮಾಡ್ತೀವಿ. ಇದು ಲಿಂಕ್ 2, ಇದು ಫ್ರೇಮ್, ಇದು ಲಿಂಕ್ 2 ಫಿಕ್ಸ್ ಆಗಿರುತ್ತೆ. ಇದೊಂದು ಲಿಂಕು, ಇದೊಂದು ಲಿಂಕು, ಇಲ್ಲಿ ಇಂಟರ್ಮೀಡಿಯೇಟ್ ಲಿಂಕ್ ಏನಿದೆಯಲ್ಲ ಅದೊಂದು ಲಿಂಕು. ಸೊ ಲಿಂಕ್ 1 ಒಂದು ಸೈಡು, ಲಿಂಕ್ 3 ಇನ್ನೊಂದು ಸೈಡು, ಇಂಟರ್ಮೀಡಿಯೇಟ್ ಲಿಂಕ್ ಇಲ್ಲೊಂದು 4ನೇ ಲಿಂಕ್ ಇದು ಲಿಂಕ್ 2 ಇದು. ಸೊ 1, ದಿಸ್ ಇಸ್ 1, ಫಿಕ್ಸ್ಡ್ 1 2, ದಿಸ್ 1 3, ಇಂಟರ್ಮೀಡಿಯೇಟ್ ಇರೋದೊಂದು 4. ಇಲ್ಲಿ 4 ಲಿಂಕ್ಸ್ ಇದ್ದಾವೆ ಅಂತ, 4 ಎಲಿಮೆಂಟ್ಸ್ ಇದ್ದಾವೆ. ಯಾವುದಾದ್ರು ನೋಡಿ, ಇದು ಒಂದು ಎಲಿಮೆಂಟು, ಇದು ಒಂದು ಎಲಿಮೆಂಟು, ಇದು ಒಂದು ಎಲಿಮೆಂಟು, ಇದು ಒಂದು ಎಲಿಮೆಂಟು. ಈ ಇಂಟರ್ಮೀಡಿಯೇಟ್ ಎಲಿಮೆಂಟ್ ಏನಿದೆಯಲ್ಲ ಇಟ್ ಕ್ಯಾನ್ ಸ್ಲೈಡ್. ಆ ಕಡೆ ಒಂದು ಸ್ಲೈಡಿಂಗ್ ಪೇರು, ಈ ಕಡೆ ಒಂದು ಸ್ಲೈಡಿಂಗ್ ಪೇರ್ ಆಗ್ತದೆ. ಇದು ಡಬಲ್
ಸ್ಲೈಡರ್ ಕ್ರ್ಯಾಂಕ್ ಆಗುತ್ತೆ. ಆಗ ಡಬಲ್ ಸ್ಲೈಡರ್ ಕ್ರ್ಯಾಂಕ್, ಒಂದು ರೊಟೇಟ್ ಆಗುತ್ತೆ, ಇನ್ನೆರಡು ಏನೋ ಸ್ಲೈಡ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದನ್ನು ಓಲ್ಡ್ಹ್ಯಾಮ್ ಕಪ್ಲಿಂಗ್ ಅಂತೇಳಿ ಕರಿತೀವಿ. ದ ಫ್ಲಾಂಜಸ್ ಹ್ಯಾವ್ ಇಂಟರ್ಮೀಡಿಯೇಟ್ so the flanges have diametrical slots cut in their inner faces as shown. The intermediate piece 4, which is a circular disc, have two tongs. ಎರಡು tongs as projections ಇರುತ್ತೆ. T1 and T2 on each face at right angles to each other. The tongs on the link 4 closely fit into the slots in the two flanges. The link 4 can slide or reciprocate in the slot in the flanges. ಸೊ ಇಲ್ಲಿ ಏನಂತ ಹೇಳಿದ್ರೆ, ಈ ಇಂಟರ್ಮೀಡಿಯೇಟ್ ಪೀಸ್ ಏನಿದೆ ಅಲ್ಲ ಲಿಂಕ್ 4, ಅದಕ್ಕೆ ಎರಡು ಪ್ರೊಜೆಕ್ಷನ್ಸ್ ಇರುತ್ತೆ. ದೇ ಆರ್ ಡಯಾಮೆಟ್ರಿಕಲಿ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಇಲ್ಲಿ ಮತ್ತು ಇಲ್ಲಿ ಎರಡು, ಆ ಕಡೆ ಒಂದು ಮತ್ತು ಈ ಕಡೆ ಒಂದು, ಎರಡು ನೋಡಿ, ಇಲ್ಲಿ ಒಂದು ಮತ್ತು ಇಲ್ಲಿ ಒಂದು, ಎರಡು ಪ್ರೊಜೆಕ್ಷನ್ಸ್ ಇರುತ್ತೆ. ಈ ಎರಡು ಪ್ರೊಜೆಕ್ಷನ್ಸ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಲಿಂಕ್ 1 ಮತ್ತು ಲಿಂಕ್ 4ನಲ್ಲಿ, ಲಿಂಕ್ 3ನಲ್ಲಿ ಏನು ಸ್ಲಾಟ್ ಇರುತ್ತಲ್ಲ ಆ ಸ್ಲಾಟ್ನಲ್ಲಿ ಕೂತ್ಕೊಳ್ಳುತ್ತೆ. ಆ್ಯಂಡ್ ಇಟ್ ಕ್ಯಾನ್ ಸ್ಲೈಡ್ ಇನ್ ದೀಸ್ ಸ್ಲಾಟ್ಸ್. ಈ ಸ್ಲಾಟ್ನಲ್ಲಿ ಸ್ಲೈಡ್ ಆಗ್ಲಿಕ್ಕೆ ಆಗ್ತದೆ ಅಂತ ಹೇಳ್ಬಿಟ್ಟು. ಸೊ ಆಗೇನಾಗ್ತದೆ, ಹಿಯರ್ ಯು ಕ್ಯಾನ್ ಸಿ, ಹಿಯರ್ ಇಲ್ಲಿ ಅದು ಸ್ಲೈಡ್ ಆಗ್ತದೆ ಅಂತ ಹೇಳ್ಬಿಟ್ಟು. ಲಿಂಕ್ 4 ಕ್ಯಾನ್ ಸ್ಲೈಡ್ ಆರ್ ರೆಸಿಪ್ರೊಕೇಟ್ ಇನ್ ದ ಸ್ಲಾಟ್ಸ್ ಇನ್ ದ ಫ್ಲಾಂಜ್ ಅಂತ ಹೇಳಿ. ಹೇಗೆ ರೆಸಿಪ್ರೊಕೇಟ್ ಆಗುತ್ತೆ ಅಂತ ಹೇಳಿ ನೀವು ಆಗಲೇ ನೋಡಿ ಇಲ್ಲಿ ಇದು ಲಿಂಕ್ 4, ಇದು ಇಂಟರ್ಮೀಡಿಯೇಟ್ ಪೀಸ್, ಇದು ಲಿಂಕ್ 4 ಅಂತ ಹೇಳಿದ್ರೆ, ಇದು ಲಿಂಕ್ 1 ಮತ್ತು ಇದು ಲಿಂಕ್ 3 ಅಂತ ಹೇಳಿದ್ರೆ ನೋಡಿ, ಲಿಂಕ್ 1 ಮತ್ತು 3ನಲ್ಲಿ ಇಲ್ಲಿ ಸ್ಲಾಟ್ಸ್ ಇರ್ತವೆ. ಅದೇ ಲಿಂಕ್ 4ಗೆ ಪ್ರೊಜೆಕ್ಷನ್ಸ್ ಇರುತ್ತೆ. ಈ ಪ್ರೊಜೆಕ್ಷನ್ಸು ಈ ಲಿಂಕ್ 1 ಮತ್ತು 3ನಲ್ಲಿರೋ ಸ್ಲಾಟ್ಸಿಗೆ ಕರೆಕ್ಟಾಗಿ ಫಿಟ್ ಆಗಿ ಕೂತ್ಕೊಳ್ತವೆ. ಸೊ ಈ ಲಿಂಕ್ 4 ಇಟ್ ಕ್ಯಾನ್ ಸ್ಲೈಡ್ ಹಿಯರ್, ಇಲ್ಲಿ ಸ್ಲೈಡ್ ಆಗ್ಬೋದು ಅಂತ ಹೇಳ್ಬಿಟ್ಟು. ಯಾವಾಗ ಇದು ರೊಟೇಟ್ ಆಗುತ್ತೋ ಆಗ ಅಲ್ಲಿ ಸ್ಲೈಡಿಂಗ್ ಆಗ್ತದೆ. ಸೊ ಶಾಫ್ಟ್ಸ್ದು ಆಕ್ಸಿಸ್ ಅಲೈನ್ ಆಗಿಲ್ಲ ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಗೋ ಫಾರ್ ಓಲ್ಡ್ಹ್ಯಾಮ್ಸ್ ಕಪ್ಲಿಂಗನ್ನು ನಾವು ಯೂಸ್ ಮಾಡಬೇಕಾಗುತ್ತೆ ಅಂತೇಳಿ. ದಟ್ಸ್ ವಾಟ್ ಇಲ್ಲಿ ಅದನ್ನೇ ಎಕ್ಸ್ಪ್ಲೈನ್ ಮಾಡಿರೋದು. ಸೊ ಇಲ್ಲಿ ಏನು ಹೇಳ್ತಾರೆ, ದೀಸ್ ಫ್ಲಾಂಜಸ್ ಹ್ಯಾವ್ ಡಯಾಮೆಟ್ರಿಕಲ್ ಸ್ಲಾಟ್ ಕಟ್ ಇನ್ ದರ್ ಇನ್ನರ್ ಫೇಸಸ್ ಆಸ್ ಶೋನ್. The intermediate piece, which has a circular disc, have two tongs, T1 and T2 on each face at right angles to each other. The tongs on the link 4 closely fit into the slots in the two flanges, that is link 1 and link 3. The link 4 can slide or reciprocate inside the slots of the flange. ಅಲ್ಲಿ ಅದು ರೆಸಿಪ್ರೊಕೇಟ್ ಆಗಲಿಕ್ಕೆ ಆಗ್ತದೆ ಅಂತ. So this is what ಓಲ್ಡ್ಹ್ಯಾಮ್ಸ್ ಕಪ್ಲಿಂಗ್. ಇದು ಕೂಡ ಒಂದು ಇನ್ವರ್ಷನ್ ಆಫ್ ಡಬಲ್ ಸ್ಲೈಡರ್ ಕ್ರ್ಯಾಂಕ್. ಸೊ ಇಲ್ಲಿಗೆ ಫಸ್ಟ್ ಚಾಪ್ಟರ್ನ ನಾನು ಮುಗಿಸಿದ್ದೀನಿ. ಸೊ ಈ ಸೆಷನಲ್ಲಿ ಏನೆಲ್ಲ ಓದ್ದು ಅಂತ ಹೇಳಿದ್ರೆ, ಈ ಸೆಷನಲ್ಲಿ ಇನ್ವರ್ಷನ್ಸ್ ಆಫ್ ಡಬಲ್ ಸ್ಲೈಡರ್ ಕ್ರ್ಯಾಂಕ್, ಯಾವುದು ಎಲಿಪ್ಟಿಕಲ್ ಟ್ರಾಮಲ್, ಸ್ಕಾಚ್ ಯೋಕ್ ಮೆಕ್ಯಾನಿಸಮ್ ಮತ್ತು ಓಲ್ಡ್ಹ್ಯಾಮ್ಸ್ ಕಪ್ಲಿಂಗ್. ಮತ್ತು ಇನ್ನೊಂದು ಏನು ಓದಿದ್ದು ಈ ಸೆಷನಲ್ಲಿ ಅಂತ ಹೇಳಿದ್ರೆ, ಒಂದು ಸಿಂಗಲ್ ಸ್ಲೈಡರ್ ಕ್ರ್ಯಾಂಕ್ದು ಲಾಸ್ಟ್ ಇನ್ವರ್ಷನ್ ಇತ್ತಲ್ಲ, ಅದು ಕ್ರ್ಯಾಂಕ್ ಆ್ಯಂಡ್ ಸ್ಲಾಟೆಡ್ ಲಿವರ್ ಕ್ವಿಕ್ ರಿಟರ್ನ್ ಮೋಷನ್ ಮೆಕ್ಯಾನಿಸಮ್ ಇತ್ತಲ್ಲ, ಅದನ್ನು ಓದಿದ್ದು. ಮತ್ತು ಇನ್ವರ್ಷನ್ ಆಫ್ ಡಬಲ್ ಸ್ಲೈಡರ್ ಕ್ರ್ಯಾಂಕ್ ಚೈನನ್ನು ಈ ಸೆಷನ್ನಲ್ಲಿ ನಾವು ಕಲಿತು. ಈಗ ಫಸ್ಟ್ ಚಾಪ್ಟರ್ಗೆ ಸಂಬಂಧಪಟ್ಟ ಹಾಗೆ, ಫಸ್ಟ್ ಯೂನಿಟ್ 1ಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಓದೋದು, ನಾನು ನಿಮಗೆ ಫಸ್ಟಿಗೆ ಒಂದು ಸಿಲೆಬಸ್ ತೋರಿಸಿದ್ದೆ ಯೂನಿಟ್ 1 ಅಥವಾ ಫಸ್ಟ್ ಚಾಪ್ಟರ್ದು ಯೂನಿಟ್ ಏನೇನು ಸಿಲೆಬಸ್ ಇದೆ ಅಂತ ಹೇಳ್ಬಿಟ್ಟು ಸ್ಟಾರ್ಟಿಂಗ್ ತೋರಿಸಿದ್ದೆ. ಈಗ ಆ ಸ್ಲೈಡನ್ನು ಹಾಕ್ತೀನಿ ನಾನು. ಇವೆಲ್ಲ ಗ್ಲಾನ್ಸ್ ಏನೆಲ್ಲ ಓದಿದ್ದೀವಿ, ಅದರಲ್ಲಿರೋದನ್ನೆಲ್ಲ ಓದಿದ್ದೀವಾ ಅಂಥೇಳಿ ಒಂದ್ಸರಿ ಗ್ಲಾನ್ಸ್ ಮಾಡೋಣ. ಅದರಲ್ಲಿರೋದನ್ನೆಲ್ಲ ನಾವು ಡಿಸ್ಕಸ್ ಮಾಡಿದ್ವಾ ಅಂಥೇಳಿ ಒಂದ್ಸರಿ ಗ್ಲಾನ್ಸ್ ಮಾಡೋಣ. ಈಗ ಯೂನಿಟ್ 1 ಬೇಸಿಕ್ ಕೈನಮ್ಯಾಟಿಕ್ಸ್ ಅಂಥೇಳಿ ಫಸ್ಟ್ ಚಾಪ್ಟರ್ ಅಥವಾ ಫಸ್ಟ್ ಯೂನಿಟ್. ಅದರಲ್ಲಿ ಏನು ಹೇಳ್ತಾರೆ ಅಂದರೆ, ಕಿನೆಮ್ಯಾಟಿಕ್ ಲಿಂಕ್ ಆರ್ ಎಲಿಮೆಂಟ್, ಇದನ್ನು ಡಿಸ್ಕಸ್ ಮಾಡೋದು. ಲಿಂಕ್ ಅಂದರೆ ಏನು ಅಂತ ಹೇಳ್ಬಿಟ್ಟು, ಇಟ್ ಈಸ್ ಎ ಮೆಂಬರ್ ಆಫ್ ಮೆಕ್ಯಾನಿಸಮ್ ಕನೆಕ್ಟಿಂಗ್ ಅದರ್ ಮೆಂಬರ್ಸ್ ಆ್ಯಂಡ್ ಹ್ಯಾವಿಂಗ್ ರಿಲೇಟಿವ್ ಮೋಷನ್. ಅದನ್ನು ಕೈನಮ್ಯಾಟಿಕ್ ಲಿಂಕ್ ಆರ್ ಎಲಿಮೆಂಟ್ ಅಂತ ಹೇಳಿ ಕರಿತೀವಿ. ಟೈಪ್ಸ್ ಆಫ್ ಲಿಂಕ್ಸ್ ಹೇಳಿದ್ದೀನಿ, ಏನೋ ಡಿಪೆಂಡಿಂಗ್ ಅಪಾನ್ ದ ಎಂಡ್ಸ್, ಅದಕ್ಕೆ ಎಷ್ಟು ಇದನ್ನು ಕನೆಕ್ಟ್ ಮಾಡ್ಬೋದು ಅದರ ಮೇಲೆ. ಏನೋ ಟರ್ನರಿ ಅಂತ ಹೇಳ್ತೀವಿ, ಕ್ವಾಟರ್ನರಿ, ಬೈನರಿ. ಬೈನರಿ ಅಂದರೆ 2 ಎಲಿಮೆಂಟ್ ಕನೆಕ್ಟ್ ಮಾಡ್ಬೋದು. ಟರ್ನರಿ ಅಂತ ಹೇಳಿದ್ರೆ 3 ಎಲಿಮೆಂಟ್ ಕನೆಕ್ಟ್ ಮಾಡ್ಬೋದು. ಕ್ವಾಟರ್ನರಿ ಅಂತ ಹೇಳಿದ್ರೆ 4 ಎಲಿಮೆಂಟನ್ನು ಕನೆಕ್ಟ್ ಮಾಡ್ಬೋದು. ಸೊ ದಸ್ ಈಸ್ ಟೈಪ್ಸ್ ಆಫ್ ಲಿಂಕ್ಸ್ ಡಿಪೆಂಡಿಂಗ್ ಅಪಾನ್ ದ ಎಂಡ್ಸ್. ಇನ್ನೊಂದು ಟೈಪ್ಸ್ ಆಫ್ ಡಿಪೆಂಡಿಂಗ್ ಅಪಾನ್ ರಿಜಿಡಿಟಿ. ಒಂದು ರಿಜಿಡ್ ಲಿಂಕ್ ಅಂತ ಹೇಳ್ತೀವಿ, ಇನ್ನೊಂದು ಫ್ಲೂಯಿಡ್ ಲಿಂಕ್ ಅಂತ ಹೇಳ್ತೀವಿ, ಇನ್ನೊಂದು ಡಿಫಾರ್ಮೇಷನ್. ಸ್ವಲ್ಪ ಡಿಫಾರ್ಮ್ ಆದರೆ ಅದನ್ನು ಫ್ಲೆಕ್ಸಿಬಲ್ ಅಂತ ಹೇಳಿ ಕರಿತೀವಿ. ಸೊ ರಿಜಿಡ್ ಲಿಂಕ್, ಫ್ಲೆಕ್ಸಿಬಲ್ ಲಿಂಕ್ ಮತ್ತು ಫ್ಲೂಯಿಡ್ ಲಿಂಕ್ ಅಂತ ಹೇಳಿ ಡಿಪೆಂಡಿಂಗ್ ಅಪಾನ್ ದ ಡಿಫಾರ್ಮೇಷನ್ ವಿ ಹ್ಯಾವ್. ಮತ್ತು ನೆಕ್ಸ್ಟ್ ಅದಾದಮೇಲೆ ಕೈನಮ್ಯಾಟಿಕ್ ಪೇರ್ ಬಗ್ಗೆ ಹೇಳಿದೆ. ಪೇರ್ ಅಂತ ಹೇಳಿದ್ರೆ 2 ಅಂತ ಹೇಳಿ. ಸೊ 2 ಲಿಂಕನ್ನು ನಾವು ಕನೆಕ್ಟ್ ಮಾಡಿದ್ರೆ ಸಚ್ ದಟ್ ದರ್ ಇಸ್ ಎ ರಿಲೇಟಿವ್ ಮೋಷನ್ ಬಿಟ್ವೀನ್ ದೆಮ್, ನಾವು ಅದನ್ನು ಕೈನಮ್ಯಾಟಿಕ್ ಪೇರ್ ಅಂತ ಹೇಳಿ ಕರಿತೀವಿ. ಸೊ ಅದರಲ್ಲಿ ಕೂಡ ಟೈಪ್ಸನ್ನು ಹೇಳಿದ್ದೀನಿ ನಾನು. ಡಿಪೆಂಡಿಂಗ್ ಅಪಾನ್ ದ ಕಾಂಟ್ಯಾಕ್ಟ್ ಬಿಟ್ವೀನ್ ದ ಎಲಿಮೆಂಟ್ಸ್, ಡಿಪೆಂಡಿಂಗ್ ಅಪಾನ್ ದ ರಿಲೇಟಿವ್ ಮೋಷನ್, ಆ್ಯಂಡ್ ದೆನ್ ಡಿಪೆಂಡಿಂಗ್ ಅಪಾನ್ ದ ಕ್ಲೋಸರ್, ಹೇಗೆ ಕ್ಲೋಸ್ ಆಗಿದ್ದಾವೆ,
ಹೇಗೆ ಎರಡು ಎಲಿಮೆಂಟ್ಗೆ ನಡುವೆ ಕಾಂಟ್ಯಾಕ್ಟ್ ಇದೆ ಮತ್ತು ಎರಡು ಎಲಿಮೆಂಟ್ಸು ಹೇಗೆ ಮೂವ್ ಆಗ್ತವೆ ಅಂತ ಹೇಳ್ಬಿಟ್ಟು. ಸೊ ಡಿಪೆಂಡಿಂಗ್ ಅಪಾನ್ ರಿಲೇಟಿವ್ ಮೋಷನ್ ಕೂಡ ಹೇಳಿದ್ದೀನಿ, 5 ಟೈಪ್ ಇದ್ದಾವೆ, ಅದನ್ನೆಲ್ಲ ಒಮ್ಮೆ ನೆನಪು ಮಾಡ್ಕೊಳ್ಳಿ. ಯಾವುದು ಸ್ಲೈಡಿಂಗ್ ಪೇರ್ ಇರ್ಬೋದು, ರೋಲಿಂಗ್ ಪೇರು, ಟರ್ನಿಂಗ್ ಪೇರು, ಸ್ಕ್ರೂ ಪೇರು ಮತ್ತು ಸ್ಪೆರಿಕಲ್ ಪೇರ್ ಅಂತ ಹೇಳ್ಬಿಟ್ಟು 5 ಟೈಪ್ ಇದ್ದಾವೆ, ಅದನ್ನು ಹೇಳಿದ್ದೀನಿ, ಅದನ್ನೆಲ್ಲ ಒಂದ್ಸರಿ ಓದಿ. ನೆಕ್ಸ್ಟ್ ಟೈಪ್ಸ್ ಆಫ್ ಕನ್ಸ್ಟ್ರೈನ್ಡ್ ಮೋಷನ್ ಕೂಡ ಹೇಳಿದ್ದೀನಿ, ಯಾವುದು ಫುಲ್ಲಿ ಕನ್ಸ್ಟ್ರೈನ್ಡು ಮತ್ತು ಸಕ್ಸಸ್ಫುಲಿ ಕನ್ಸ್ಟ್ರೈನ್ಡು, ಅದನ್ನು ನೋಡಿ ಒಂದ್ಸರಿ. ನೆಕ್ಸ್ಟು ಕೈನಮ್ಯಾಟಿಕ್ ಚೈನ್ ಅಂತ ಹೇಳ್ಬಿಟ್ಟು, ಕೈನಮ್ಯಾಟಿಕ್ ಪೇರ್ನ ನೆಕ್ಸ್ಟು ಕೈನಮ್ಯಾಟಿಕ್ ಚೈನ್. ಕೈನಮ್ಯಾಟಿಕ್ ಚೈನ್ಸ್ ಆರ್ ಅಸೆಂಬಲ್ಡ್ ಸಚ್ ಎ ವೇ ದಟ್ ಫಸ್ಟ್ ಲಿಂಕ್ ಈಸ್ ಕನೆಕ್ಟೆಡ್ ಟು ದ ಲಾಸ್ಟ್ ಲಿಂಕ್. ಇಟ್ ಈಸ್ ಇನ್ ಎ ಕ್ಲೋಸ್ಡ್ ಲೂಪ್ ಫಾರ್ಮಲ್ಲಿ ನಾವು ಕನೆಕ್ಟ್ ಮಾಡಿದ್ರೆ ಇನ್ ಆರ್ಡರ್ ಟು ಟ್ರಾನ್ಸ್ಮಿಟ್ ದ ಮೋಷನ್, ದಟ್ ಈಸ್ ಎ ಕೈನಮ್ಯಾಟಿಕ್ ಚೈನ್. ನೆಕ್ಸ್ಟ್ ಅದಾದಮೇಲೆ ಡೆಫಿನೇಷನ್ ಆಫ್ ಮೆಷಿನ್ ಸ್ಟ್ರಕ್ಚರ್ ಮೆಕ್ಯಾನಿಸಮ್, ಇದನ್ನು ನೋಡ್ದು. ಮೆಕ್ಯಾನಿಸಮ್ ಅಂದ್ರೇನು, ಮೆಷಿನ್ ಅಂದ್ರೆ ಏನು, ಮತ್ತು ಸ್ಟ್ರಕ್ಚರ್ ಅಂದರೆ ಏನು ಅಂತ ಹೇಳ್ಬಿಟ್ಟು. ಬರೀ ಮೋಷನನ್ನು ಟ್ರಾನ್ಸ್ಮಿಟ್ ಮತ್ತು ಮಾಡಿಫೈ ಮಾಡಿದರೆ ಅದು ಮೆಕ್ಯಾನಿಸಮು. ಮೋಷನ್ ಜೊತೆಗೆ ಫೋರ್ಸನ್ನು ಟ್ರಾನ್ಸ್ಫಾರ್ಮ್ ಮಾಡಿದರೆ ಒಂದು ಫಾರ್ಮಿಂದ ವರ್ಕ್ ಆಗಿ ಯೂಸ್ಫುಲ್ ವರ್ಕ್ ಆಗಿ ಅದು ಮೆಷೀನು. ಯಾವುದೇ ರಿಲೇಟಿವ್ ಮೋಷನ್ ಇಲ್ಲ, ಓನ್ಲಿ ಲೋಡ್ಸನ್ನು ಟ್ರಾನ್ಸ್ಮಿಟ್ ಮಾಡುತ್ತೆ ಅಂತ ಹೇಳಿದ್ರೆ ಅದು ಸ್ಟ್ರಕ್ಚರ್ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಡಿಫ್ರೆನ್ಸ್ ಬಿಟ್ವೀನ್ ಮೆಷಿನ್ ಆ್ಯಂಡ್ ಸ್ಟ್ರಕ್ಚರ್, ಅದನ್ನು ಹೇಳಿದ್ದೀನಿ, ಒಂದು ಟೇಬಲ್ ಕೂಡ ಹಾಕಿದ್ದೆ, ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಮೆಕ್ಯಾನಿಸಮ್ ಇನ್ವರ್ಷನ್ಸ್. ಸೊ ಇನ್ವರ್ಷನ್ಸ್ ಆಫ್ ಮೆಕ್ಯಾನಿಸಮ್ ನಾ ಆಗಲೇ ಹೇಳಿದಾಗೆ ಇಲ್ಲಿ ನಾವು ಇಂಪಾರ್ಟೆಂಟ್ ಆಗಿ 3 ಕೈನಮ್ಯಾಟಿಕ್ ಚೈನ್ ಅಥವಾ ಕೈನಮ್ಯಾಟಿಕ್ ಮೆಕ್ಯಾನಿಸಮ್ ಅನ್ನು ಓದ್ತೀವಿ. ಒಂದು ಅದು ಕ್ವಾಡ್ರಾಟಿಕ್ ಸೈಕ್ಲಿಕ್ ಚೈನ್ ಅಂತ ಹೇಳ್ತೀವಿ, ಅಥವಾ ಟರ್ನಿಂಗ್ ಚೈನ್, ಅದು ಕ್ವಾಡ್ರಾಟಿಕ್ ಸೈಕ್ಲಿಕ್ ಚೈನ್ ಅಥವಾ 4 ಬಾರ್ ಚೈನ್ ಅಂತಲೂ ಕೂಡ ಕರಿತೀವಿ. ಇನ್ನೊಂದು ಸಿಂಗಲ್ ಸ್ಲೈಡರ್ ಕ್ರ್ಯಾಂಕ್ ಚೈನ್ ಮತ್ತು ಇನ್ನೊಂದು ಡಬಲ್ ಸ್ಲೈಡರ್ ಕ್ರ್ಯಾಂಕ್ ಚೈನ್. ಇಲ್ಲಿ 4 ಲೋವರ್ ಪೇರ್ಸ್ ಇರ್ತವೆ, ಟರ್ನಿಂಗ್ ಪೇರ್ ಇರ್ಬೋದು ಅಥವಾ ಸ್ಲೈಡಿಂಗ್ ಪೇರ್ ಇರ್ಬೋದು. ಸೊ ಈಗ ಫಸ್ಟ್ ಒನ್ ಕ್ವಾಡ್ರಾಟಿಕ್ ಸೈಕ್ಲಿಕ್ ಚೈನಲ್ಲಿ ಅಥವಾ 4 ಬಾರ್ ಮೆಕ್ಯಾನಿಸಮಲ್ಲಿ 4 ಕೂಡ ಏನೋ ಟರ್ನಿಂಗ್ ಪೇರೇ ಇರ್ತವೆ, ಟರ್ನಿಂಗ್ ಪೇರು ಮತ್ತು 4 ಲೋವರ್ ಪೇರ್ಗಳೇ ಇರ್ತವೆ, ಅಂದರೆ ಸರ್ಫೇಸ್ ಕಾಂಟ್ಯಾಕ್ಟ್ ಇರುತ್ತೆ. ಇನ್ನು ಸಿಂಗಲ್ ಸ್ಲೈಡರ್ ಕ್ರ್ಯಾಂಕಿಗೆ ಬಂದರೆ 1 ಸ್ಲೈಡಿಂಗ್ ಪೇರ್ ಇರುತ್ತೆ, ಇನ್ನು 3 ಟರ್ನಿಂಗ್ ಪೇರ್ ಇರ್ತವೆ. ಡಬಲ್ ಸ್ಲೈಡರ್ ಕ್ರ್ಯಾಂಕಿಗೆ ಬಂದರೆ 2 ಸ್ಲೈಡಿಂಗ್ ಪೇರ್ ಇರುತ್ತೆ ಮತ್ತು 2 ಟರ್ನಿಂಗ್ ಪೇರ್ ಇರುತ್ತೆ. ಸೊ ದಿಸ್ ಈಸ್ ಅಬೌಟ್ ಏನೋ ಕೈನಮ್ಯಾಟಿಕ್ ಚೈನ್ಸ್, ಯಾವುದೆಲ್ಲ ಚೈನ್ಸನ್ನು ನಾವು ಓದ್ತೀವಿ ಅಂತ ಹೇಳ್ಬಿಟ್ಟು. ಈಗ ಅದರದ್ದು ಇನ್ವರ್ಷನ್ಸಿಗೆ ಬಂದರೆ 4 ಬಾರ್ ಚೈನ್ ಇನ್ವರ್ಷನ್ಸ್ ಯಾವ್ದ್ಯಾವುದಂದರೆ ಬೀಮ್ ಎಂಜಿನ್ ಮತ್ತು ಕಪ್ಲಿಂಗ್ ರಾಡ್ ಆಫ್ ಲೋಕೋಮೋಟಿವ್, ಇದೆರಡನ್ನ ನಾನು ಹೇಳಿದ್ದೀನಿ, ಡಿಸ್ಕಸ್ ಮಾಡಿದ್ದೀವಿ. ನೆಕ್ಸ್ಟ್ ಸಿಂಗಲ್ ಸ್ಲೈಡರ್ ಕ್ರ್ಯಾಂಕ್ ಚೈನನ್ನು ಓದೋ, ಅದರಲ್ಲಿ ಯಾವುದೆಲ್ಲ ನಮಗೆ ಇದಿದೆ ಅಂತ ಹೇಳಿದ್ರೆ ಪೆಂಡುಲಮ್ ಪಂಪ್ ಇದೆ ಮತ್ತು ಕ್ರ್ಯಾಂಕ್ ಆ್ಯಂಡ್ ಸ್ಲಾಟೆಡ್ ಲಿವರ್ ಕ್ವಿಕ್ ರಿಟರ್ನ್ ಮೋಷನ್ ಮೆಕ್ಯಾನಿಸಮ್, ಇದು ಎರಡನ್ನು ಕೂಡ ಓದಿದ್ದೀವಿ. ಪೆಂಡುಲಮ್ ಪಂಪ್ ಆರ್ ಬುಲ್ ಎಂಜಿನ್ ಅಂತಲೂ ಕರಿತೀವಿ, ಅದನ್ನು ನಾನು ಹೇಳಿದ್ದೀನಿ, ಅದನ್ನಾಗಲೇ ಡಿಸ್ಕಸ್ ಮಾಡಿದ್ದೀವಿ. ನೆಕ್ಸ್ಟ್ ಡಬಲ್ ಸ್ಲೈಡರ್ ಕ್ರ್ಯಾಂಕ್ ಚೈನಿಗೆ ಬಂದರೆ ಎಲಿಪ್ಟಿಕಲ್ ಟ್ರಾಮೆಲ್ ಮತ್ತು ಸ್ಕಾಚ್ ಯೋಕ್ ಮೆಕ್ಯಾನಿಸಮ್ ಮತ್ತು ಇನ್ನೊಂದು ಓಲ್ಡ್ ಆಮ್ಸ್ ಕಪ್ಲಿಂಗ್. ಸೊ ಇದನ್ನೆಲ್ಲ ನಾನು ಡಿಸ್ಕಸ್ ಮಾಡಿದ್ದೀನಿ ಈಗ. ಸೊ ಈ ಚಾಪ್ಟ್ರಿಂದ ನಿಮಗೆ ಎಂಡ್ ಸೆಮ್ ಎಕ್ಸಾಮಿಗೆ 30 ಮಾರ್ಕ್ಸಿಗೆ ಕ್ವಶನ್ಸ್ ಬರ್ತದೆ. ಇಷ್ಟು ಫುಲ್ಲು ಸಿಲೆಬಸನ್ನು ನಾನು ಡಿಸ್ಕಸ್ ಮಾಡಿದ್ದೀನಿ. ನೀವು ನಾನೀಗ ಕೊಡೋಂಥ PPTಯನ್ನು ಓದಿದರೆ ಸಾಕು, ಮತ್ತು ಬುಕ್ಸನ್ನು ನೀವು ಲೈಬ್ರರಿಲಿ ಕಲೆಕ್ಟ್ ಮಾಡಿ ಒನ್ಸ್ ಅದನ್ನು ಕೂಡ ನೋಡಿ. ನಾನು PPT ಹಾಗೆ ನೋಟ್ಸನ್ನು ಕೊಡ್ತೀನಿ, ನೀವು ಇದಿಷ್ಟು ಓದಿದರೆ ಸಾಕು, ಎಂಡ್ ಸೆಮ್ ಎಕ್ಸಾಮ್ಗೆ ಯು ವಿಲ್ ಗೆಟ್ 30 ಮಾರ್ಕ್ಸ್ ಕ್ವಶನ್ ಬರ್ತದೆ ನಿಮಗೆ. ಸೊ ದಿಸ್ ಈಸ್ ವಾಟ್ ಅಬೌಟ್ ಯೂನಿಟ್ 1 ಬೇಸಿಕ್ ಕೈನಮ್ಯಾಟಿಕ್ಸ್. Once again, I thank you all for watching this session. Thank you once again.